ಸರ್ ಆ್ಯಕ್ಚುಲಿ ಈಗ ನೋಡಿ, ಒಂದು ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮಗೆ ಮೋಸ ಆಗಿದೆ. ಮೊದಲನೇದು, ಸಂವಿಧಾನದಲ್ಲಿ ಆರ್ಟಿಕಲ್ 268ಇಂದ 293ಯಲ್ಲಿ ಪಾರ್ಟ್ 12ಅಲ್ಲಿ ಫೈನಾನ್ಷಿಯಲ್ ರಿಲೇಷನ್ಶಿಪ್, ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಯಾವ ಥರ ಡಿವೈಡ್ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು, ಇವತ್ತಿಗೂ ನಯಾ ಪೈಸೆ ಕೊಟ್ಟಿಲ್ಲ. 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರಕ್ಕೆ 5,000ಕ್ಕೂ ಹೆಚ್ಚು ಅನುದಾನ ಕೊಡಿ ಅಂತ 5,495 ಕೋಟಿ ಕೊಡಿ ಅಂದರೆ ಅದು ಕೊಡಲಿಲ್ಲ. ನಮಗೆ ನಾವಿವತ್ತು ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸು, ಸರ್ಚಾರ್ಜು, ಸೆಸ್ ಅಂತ ಕೊಡ್ತಿದ್ದೀವಿ. ಅದರಲ್ಲಿ ನಮಗೆ ಬರ್ತಾ ಇರೋದು ಬರೀ 12%. ಮಹಾರಾಷ್ಟ್ರ ಆದಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ದವ್ರು ನಾವು. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏಮ್ಸ್ ಬರಬೇಕು ಅನ್ನೋ ಒತ್ತಾಯ ಆವತ್ತಿಂದ ಇದೆ. ಮೊನ್ನೆ ಬಜೆಟಲ್ಲಿ ಏಮ್ಸ್ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ತಾಳ್ತಿದ್ದಾರೆ? ನಾಳೆ ಹೋರಾಟದ ಉದ್ದೇಶ ಇಷ್ಟೇ. ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಮತ್ತು ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳೀಬೇಕು. ಮತ್ತು ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅದು ಖಂಡಿತವಾಗೂ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ. ಇಲ್ಲಿ BJP ಅವ್ರು ನೋಡಿದ್ರೆ ಅವರು ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತಿದ್ದಾರೆ. ನನಗೆ ಅರ್ಥನೇ ಆಗ್ತಿಲ್ಲ. ಸೊ ಇದು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ಗಮನಕ್ಕೆ ನಾವು ಇದು ತರ್ತೀವಿ. ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ಆಶಾಭಾವನೂ ನಮ್ಮಲ್ಲಿದೆ ಸರ್.